ಅಂತ 1981ರಲ್ಲಿ ತೆರೆಕಂಡ ರೆಬೆಲ್ ಸ್ಟಾರ್ ಅಂಬರೀಶ್ ಅಭಿನಯದ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನ ಈ ಚಿತ್ರಕ್ಕಿದೆ. ಈ ಚಿತ್ರದಲ್ಲಿ ನಟಿಸಿದ ಮೇಲೆ ಅಂಬರೀಶ್ ರವರಿಗೆ ರೆಬೆಲ್ ಸ್ಟಾರ್ ಎಂಬ ಬಿರುದು ಗಳಿಸಿದ್ದು, ಅಂದರೆ ಈ ಚಿತ್ರದಲ್ಲಿ ಅಂಬರೀಶ್ ರವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ದುಷ್ಟ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುವ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದು, ಆ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿಗಳಲ್ಲಿ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಅನ್ನು ಸಹ ಗಳಿಸುತ್ತಾರೆ. ಇಲ್ಲಿಯವರೆಗೂ ಅಂಬರೀಶ್ ಅವರು ಹಲವಾರು ಚಿತ್ರಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳಲ್ಲಿ ಹೀಗೆ ಬಂದು ಹಾಗೆ ಹೋಗುವ ಪಾತ್ರಗಳಲ್ಲಿ ನಟಿಸಿದ್ದು, ಸೋಲೋ ಹೀರೋ ಆಗಿ ಅವರ ಮೊದಲ ಸೂಪರ್ ಡೂಪರ್ ಹಿಟ್ ಸಿನಿಮಾ ಇದಾಗಿದೆ. ಈ ಚಿತ್ರವನ್ನು ಪೂರ್ಣವಾಗಿ ಚಿತ್ರೀಕರಿಸಿದ ಮೇಲೆ ಬಿಡುಗಡೆಗಾಗಿ ಸೆನ್ಸಾರ್ ಮಂಡಳಿಗೆ ಛಪಫ್ ಪ್ರಮಾಣೀಕರಿಸಲು ಸಲ್ಲಿಸಿದಾಗ ಅವರು ಯಾವುದೇ ರೀತಿಯ ಪ್ರಮಾಣ ಪತ್ರವನ್ನು ನೀಡಲು ನಿರಾಕರಿಸುತ್ತಾರೆ. ಕಾರಣ, ಈ ಚಿತ್ರದಲ್ಲಿ ಹಿಂಸೆಯನ್ನು ಅತಿಯಾಗಿ ವೈಭವೀಕರಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಅದು ಕತೆಗೆ ಅಗತ್ಯವಾಗಿದೆ ಎಂದು ನಿರ್ದೇಶಕರು ಸಹ ಸಮರ್ಥಿಸಿಕೊಳ್ಳುತ್ತಾರೆ. ಚಿತ್ರತಂಡವು ಈ ಚಿತ್ರದ ಬಿಡುಗಡೆಗಾಗಿ ಅಂದಿನ ಪ್ರಧಾನಿಯವರಾದ ಇಂದಿರಾ ಗಾಂಧಿಯವರನ್ನು ಭೇಟಿ ಮಾಡುತ್ತದೆ. ಕೊನೆಗೆ ಈ ಚಿತ್ರದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಕೂಡ ನಡೆಯುತ್ತದೆ. ಅಂತಿಮವಾಗಿ ನ್ಯಾಯಾಂಗದ ತೀರ್ಪು ಸಹ ಇವರಂತೆಯೇ ಆಗಿ ಯಾವುದೇ ಕಟ್ಗಳಿಲ್ಲದೆ ಈ ಚಿತ್ರವನ್ನು ಬಿಡುಗಡೆ ಮಾಡಲಾಯಿತು. ನಂತರ ನಡೆದದ್ದು ಇತಿಹಾಸ. ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಸಿವ್ ಕಮರ್ಷಿಯಲ್ ಸಕ್ಸಸ್ ಆಗಿ ಬ್ಲಾಕ್ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮುತ್ತದೆ. ಅಲ್ಲದೆ ಆ ಸಾಲಿನ ರಾಜ್ಯ ಸರ್ಕಾರದ ಪ್ರಶಸ್ತಿಗಳಲ್ಲಿ 3 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳುತ್ತದೆ. ಅವುಗಳೆಂದರೆ ಉತ್ತಮ ಚಿತ್ರಕಥೆಗಾಗಿ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರಿಗೆ, ಉತ್ತಮ ಛಾಯಾಗ್ರಹಣಕ್ಕಾಗಿ ಪಿ.ಎಸ್. ಪ್ರಕಾಶ್ ರವರಿಗೆ ಹಾಗೂ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಅನ್ನು ಅಂಬರೀಶ್ ಅವರಿಗೆ ನೀಡಲಾಗುತ್ತದೆ. ಈ ಚಿತ್ರವು ಎಚ್.ಕೆ. ಅನಂತರಾವ್ ಅವರ ಕತೆ ಆಧಾರಿತ ಚಿತ್ರವಾಗಿದೆ. ಅವರ ಕತೆಯು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಳ್ಳುತ್ತಿತ್ತು. ಇನ್ನು ಈ ಚಿತ್ರದಲ್ಲಿ ಅಂಬರೀಶ್ ಅವರು 2 ಶೇಡ್ಗಳಲ್ಲಿ ಇದ್ದು, ಕನ್ವರ್ ಲಾಲ್ ಹಾಗೂ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಮೊದಲು ಈ ಚಿತ್ರದ ನಾಯಕನ ಪಾತ್ರಕ್ಕಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರನ್ನು ಹಾಗೂ ಶಂಕರನಾಗ್ ರವರನ್ನು ಸಂಪರ್ಕಿಸಲಾಗಿತ್ತು. ಕಾರಣಾಂತರಗಳಿಂದಾಗಿ ಆ ಪ್ಲಾನ್ ಫೇಲ್ಯೂರ್ ಆಗಿ ಕೊನೆಗೆ ಈ ಚಿತ್ರದ ಪಾತ್ರವು ಅಂಬರೀಶ್ ಅವರ ಪಾಲು ಆಯಿತು. ಈ ಚಿತ್ರವು ಅಂಬರೀಶ್ ಅವರ ವೃತ್ತಿ ಜೀವನದಲ್ಲಿ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಗಿ ಗುರುತಾಗಿದ್ದು, ಅಂಬರೀಶ್ ಅವರಿಗೆ ರೆಬೆಲ್ ಸ್ಟಾರ್ ಇಮೇಜ್ ಅನ್ನು ಭದ್ರಪಡಿಸಿತು. ಈ ಚಿತ್ರಕ್ಕೆ ಜಿ. ಕೆ. ವೆಂಕಟೇಶ್ ಅವರು ಸಂಗೀತ ನೀಡಿದ್ದು, ಹಿನ್ನೆಲೆ ಸಂಗೀತವಂತೂ ರೋಚಕವಾಗಿ ಮೂಡಿಬಂದಿದೆ. ಟೈಟಲ್ ಸಾಂಗ್ ಆದ ನಾನು ಯಾರು ಯಾವ ಊರು ಹಾಡು ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಈ ಚಿತ್ರವನ್ನು ತೆಲುಗಿನಲ್ಲಿ ಅಂತಂ ಕಾದಿದಿ ಆರಂಭನ್ ಎಂಬುದಾಗಿಯೂ, ತಮಿಳಿನಲ್ಲಿ ತ್ಯಾಗಿ ಎಂಬುದಾಗಿಯೂ, ಹಿಂದಿಯಲ್ಲಿ ಮೇರಿ ಆವಾಜ್ ಸುನೋ ಎಂಬುದಾಗಿಯೂ ಸಹ ರಿಮೇಕ್ ಮಾಡಲಾಗಿದೆ. 2010ನೇ ಇಸವಿಯಲ್ಲಿ ಸುದೀಪ್ ಅವರು ಇದೇ ಚಿತ್ರದ ರಿಮೇಕ್ ಮಾಡುವುದಾಗಿ ಘೋಷಿಸಿದ್ದರು. ಆದರೆ ಕಾರಣಾಂತರಗಳಿಂದಾಗಿ ಅದು ಕೈಗೂಡಲಿಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಚಿತ್ರದ ಮುಂದುವರಿದ ಭಾಗವಾದ ಆಪರೇಷನ್ ಅಂತ ಚಿತ್ರವನ್ನು ನಿರ್ದೇಶನ ಮಾಡಿದ್ದು, ಅದರಲ್ಲಿಯೂ ಸಹ ಅಂಬರೀಶ್ ಅವರೇ